ನಮಸ್ಕಾರ ಸರ್. ನಾವು ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ತೋರಣಗಟ್ಟೆಯಿಂದ ಸುಮಾರು 15 ಜನ ದುಬೈ ಪ್ರವಾಸಕ್ಕೆ ಬಂದಿದ್ವಿ. ನಾವು 23ನೇ ತಾರೀಕು ಪ್ರವಾಸ ಪ್ರಾರಂಭ ಮಾಡಿ 1 ದಿವಸ ಶಾರ್ಜಾ, 3 ದಿವಸ ದುಬೈ ಮತ್ತು 1 ದಿವಸ ಅಬುದಾಬಿನಲ್ಲಿ ಇದ್ವಿ. ಈಗ ಕೊನೆ ದಿವಸ 24ನೇ ತಾರೀಕು ಸಾಯಂಕಾಲ ನಮ್ಮ ಟ್ರಿಪ್ ಪ್ರವಾಸವನ್ನು ಮುಗಿಸ್ಕೊಂಡು ನಾವು ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ಆದರೆ ಅಲ್ಲಿ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ನಂತರ ಏರ್ ಅರೇಬಿಯಾ ಜೊತೆಗೆ ಅಧಿಕಾರಿಗಳ ಜೊತೆಗೆ ಮಾತಾಡಿದಾಗ ಅವರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ. ಹಾಗಾಗಿ ಏರ್ಪೋರ್ಟ್ 3 ದಿವಸ ಬಂದಾಗಿರೋದ್ರಿಂದ ನಮಗೆ ಇಲ್ಲಿ ಭಾಳಷ್ಟು ತೊಂದರೆಯಾಗಿದೆ. ಸುಮಾರು ಈ ಗುಂಪಿನಲ್ಲಿ 50 ಜನರಿದ್ದೇವೆ. ಅದರಲ್ಲಿ ತೋರಣಗಟ್ಟೆಯವರು 15 ಜನ, 8 ಜನ ಹೆಣ್ಣುಮಕ್ಕಳು ಮತ್ತು 7 ಜನ ಗಂಡು ಮಕ್ಕಳು ಇದ್ದೀವಿ. ಅದಾದಮೇಲೆ ಉಳಿದಂತೆ 35 ಜನ ಬಳ್ಳಾರಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದವರಿದ್ದಾರೆ. ಎಲ್ಲ ನಿವೃತ್ತ ನೌಕರರು ಮತ್ತು ನಿವೃತ್ತಿಯಾದಂತಹ ವಯೋವೃದ್ಧರು ಇರೋದರಿಂದ ಎಲ್ಲರ ವಯಸ್ಸು 60ರಿಂದ 82 ತನಕ ಇದೆ. ಇವರೆಲ್ಲರೂ ಕೂಡ ಅನಾರೋಗ್ಯದ ಸಮಸ್ಯೆ ಇದೆ. ಹಾಗಾಗಿ ನಮಗೆ ಇಲ್ಲಿ ಊಟದ ಸಮಸ್ಯೆ ಇದೆ, ಇರಲಿಕ್ಕೆ ವಸತಿ ಇಲ್ಲ. ಇಲ್ಲಿ ಇರುವಂತಹ ವಸತಿ ಸೌಕರ್ಯವನ್ನು ಕಲ್ಪಿಸಿದಂತಹ ನಮ್ಮ ಹೋಟೆಲ್ ಮಾಲೀಕರು ಒಂದು ಚಿಕ್ಕ ರೂಮ್ಗೆ 3 ಜನಕ್ಕೆ 30,000 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮ ಸಂಕಷ್ಟವನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳು ಕೂಡ ಬಹಳಷ್ಟು ನೋವಿನಿಂದ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ನಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನು ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮಗೆ ಆಹಾರದ ಸಮಸ್ಯೆ ಎಷ್ಟಿದೆ ಅಂತ ಹೇಳಿದರೆ ದಯವಿಟ್ಟು ತಾವು ನೋಡಬಹುದು. ಇಲ್ಲಿ ಹೆಣ್ಮಕ್ಕಳು ಆದಿಯಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಬದಿನಲ್ಲಿ ಸಿಗುವಂತಹ ಆಹಾರವನ್ನು ನಾವು ಊಟ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಎಷ್ಟು ದಿವಸ ಇರುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ತಕ್ಷಣವೇ ತಾವು ಕ್ರಮ ವಹಿಸಿ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಿಮ್ಮ ಮೂಲಕ ನಮ್ಮನ್ನು ಹೊರ ತರಬೇಕು ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಾವು ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ತೋರಣಗಟ್ಟೆಯಿಂದ ಸುಮಾರು 15 ಜನ ದುಬೈ ಪ್ರವಾಸಕ್ಕೆ ಬಂದಿದ್ವಿ. ನಾವು 23ನೇ ತಾರೀಕು ಪ್ರವಾಸ ಪ್ರಾರಂಭ ಮಾಡಿ 1 ದಿವಸ ಶಾರ್ಜಾ, 3 ದಿವಸ ದುಬೈ ಮತ್ತು 1 ದಿವಸ ಅಬುದಾಬಿನಲ್ಲಿ ಇದ್ವಿ. ಈಗ ಕೊನೆ ದಿವಸ 24ನೇ ತಾರೀಕು ಸಾಯಂಕಾಲ ನಮ್ಮ ಟ್ರಿಪ್ ಪ್ರವಾಸವನ್ನು ಮುಗಿಸ್ಕೊಂಡು ನಾವು ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ವಿ. ಆದರೆ ಅಲ್ಲಿ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ. ನಂತರ ಏರ್ ಅರೇಬಿಯಾ ಜೊತೆಗೆ ಅಧಿಕಾರಿಗಳ ಜೊತೆಗೆ ಮಾತಾಡಿದಾಗ ಅವರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲಿಕ್ಕೆ ಅವರು ಸಿದ್ಧರಿಲ್ಲ. ಹಾಗಾಗಿ ಏರ್ಪೋರ್ಟ್ 3 ದಿವಸ ಬಂದಾಗಿರೋದ್ರಿಂದ ನಮಗೆ ಇಲ್ಲಿ ಭಾಳಷ್ಟು ತೊಂದರೆಯಾಗಿದೆ. ಸುಮಾರು ಈ ಗುಂಪಿನಲ್ಲಿ 50 ಜನರಿದ್ದೇವೆ. ಅದರಲ್ಲಿ ತೋರಣಗಟ್ಟೆಯವರು 15 ಜನ, 8 ಜನ ಹೆಣ್ಣುಮಕ್ಕಳು ಮತ್ತು 7 ಜನ ಗಂಡು ಮಕ್ಕಳು ಇದ್ದೀವಿ. ಅದಾದಮೇಲೆ ಉಳಿದಂತೆ 35 ಜನ ಬಳ್ಳಾರಿ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶದವರಿದ್ದಾರೆ. ಎಲ್ಲ ನಿವೃತ್ತ ನೌಕರರು ಮತ್ತು ನಿವೃತ್ತಿಯಾದಂತಹ ವಯೋವೃದ್ಧರು ಇರೋದರಿಂದ ಎಲ್ಲರ ವಯಸ್ಸು 60ರಿಂದ 82 ತನಕ ಇದೆ. ಇವರೆಲ್ಲರೂ ಕೂಡ ಅನಾರೋಗ್ಯದ ಸಮಸ್ಯೆ ಇದೆ. ಹಾಗಾಗಿ ನಮಗೆ ಇಲ್ಲಿ ಊಟದ ಸಮಸ್ಯೆ ಇದೆ, ಇರಲಿಕ್ಕೆ ವಸತಿ ಇಲ್ಲ. ಇಲ್ಲಿ ಇರುವಂತಹ ವಸತಿ ಸೌಕರ್ಯವನ್ನು ಕಲ್ಪಿಸಿದಂತಹ ನಮ್ಮ ಹೋಟೆಲ್ ಮಾಲೀಕರು ಒಂದು ಚಿಕ್ಕ ರೂಮ್ಗೆ 3 ಜನಕ್ಕೆ 30,000 ರೂಪಾಯಿಗಳನ್ನು ಚಾರ್ಜ್ ಮಾಡ್ತಾ ಇದ್ದಾರೆ. ನಮ್ಮ ಸಂಕಷ್ಟವನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ಕೂಡ ಬಹಳಷ್ಟು ನೋವಿನಿಂದ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ನಮಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನು ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮಗೆ ಆಹಾರದ ಸಮಸ್ಯೆ ಎಷ್ಟಿದೆ ಅಂತ ಹೇಳಿದರೆ ದಯವಿಟ್ಟು ತಾವು ನೋಡಬಹುದು. ಇಲ್ಲಿ ಹೆಣ್ಮಕ್ಕಳು ಆದಿಯಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಬದಿನಲ್ಲಿ ಸಿಗುವಂತಹ ಆಹಾರವನ್ನು ನಾವು ಊಟ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಎಷ್ಟು ದಿವಸ ಇರುತ್ತೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ತಕ್ಷಣವೇ ತಾವು
ಈ ತಕ್ಷಣವೇ ತಾವು ಕ್ರಮ ವಹಿಸಿ ಅಧಿಕಾರಿಗಳ ಜೊತೆಗೆ ಮಾತಾಡಿ ನಿಮ್ಮ ಮೂಲಕ ನಮ್ಮನ್ನು ಹೊರ ತರಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.